ಮುಚ್ಕೊಂಡ್ ಬಂದೇವಿ. ನಾವು ತಾಲೂಕು ಒಳ್ಳೆ ಸಂದರ್ಭ ಅಂತೇಳಿ ಇನ್ನು ಮುಚ್ಕೊಂಡು ಹೋಗಕ್ ಸಾಧ್ಯ ಇಲ್ಲ. ನಾವು ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡ್ಬೇಕು. ಮುಂದೊಂದಿನ ನೀವು ಅವ್ನು ಕರ್ಕೊಂಡ್ಬರ್ಲಿಲ್ಲ ಅಂದ್ರ ಸಚಿವರು ಎಲ್ಲಾ ಮಿನಿಸ್ಟರ್ ಎಲ್ಲಾರು ಬಂದಿದ್ದು ಸರಿಪಡ್ತಿಲ್ಲ ಅಂದ್ರ ಭಗವಂತನ ಗುಡಿಗೆ ಏನ್ ಇವತ್ತ ಒಂದ್ ಮೂತ್ರ ವಿಸರ್ಜನೆ ಮಾಡ್ಯಾನಲ್ಲ ಅದನ್ನ ತೊಳೆಯಕ್ ರೆಡಿ ಇಲ್ಲ. ನಾವ್ ಯಾರು ಸಾಯೋವರೆಗೂ ಅವಂಗ ಕೋರ್ಟ್ ಜೈಲ್ನಾಗ ಇರ್ಲಿ ಅವ. ಹಾವೇರಿ ಜಿಲ್ಲೆ ಶಿಗ್ಗಾವಿ ಪಟ್ಟಣದಲ್ಲಿ ಶ್ರಾವಣ ಮಾಸದ ವೇಳೆ ನಡೆದಿರುವ ಒಂದು ಘಟನೆ ಇದೀಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಪಟ್ಟಣದ ಟೆಂಪೋ ಸ್ಟ್ಯಾಂಡ್ ಸಮೀಪದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮುಸ್ಲಿಂ ಯುವಕನೊಬ್ಬ ಮೂತ್ರ ವಿಸರ್ಜನೆ ಮಾಡಿರುವ ಆರೋಪ ಕೇಳಿಬಂದಿದ್ದು, ಸ್ಥಳೀಯರು ಹಾಗೂ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ವೇಳೆಗೆ ಈ ಘಟನೆ ನಡೆದಿದೆ ಎಂದು ತಿಳಿದುಬಂದಿದೆ. ಮೊಹಮ್ಮದ್ ಜಾಫರ್ ಅಬ್ದುಲ್ ರೆಹಮಾನ್ ಕದರಮಂಡಲಿ ಎಂಬ ಯುವಕ ದೇವಸ್ಥಾನದ ಒಳಭಾಗಕ್ಕೆ ತೆರಳಿ ಆಂಜನೇಯ ಸ್ವಾಮಿಯ ಮೂರ್ತಿಯ ಎದುರೇ ಮೂತ್ರ ವಿಸರ್ಜನೆ ಮಾಡಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆ ನಡೆಯುತ್ತಿದ್ದ ವೇಳೆ ದೇವಸ್ಥಾನದ ಸಮೀಪದಲ್ಲಿದ್ದ ಕೆಲ ಸ್ಥಳೀಯರು ಇದನ್ನ ಗಮನಿಸಿದ್ದು ತಕ್ಷಣ ಯುವಕನನ್ನ ತಡೆದು ಪ್ರಶ್ನಿಸಿದ್ದಾರೆ. ಶ್ರಾವಣ ಮಾಸದ ಅಂಗವಾಗಿ ದೇವಸ್ಥಾನವನ್ನ ಪ್ರತಿದಿನ ಸ್ವಚ್ಛಗೊಳಿಸಿ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ದೇವಸ್ಥಾನದೊಳಗೆ ಬಂದು ಈ ರೀತಿ ನಡೆದುಕೊಂಡಿರುವುದು ಏಕೆ ಎಂದು ಸ್ಥಳೀಯರು ಯುವಕರನ್ನ ಪ್ರಶ್ನಿಸಿದ್ದಾರೆ. ಸ್ಥಳೀಯರ ಪ್ರಶ್ನೆಗೆ ಉತ್ತರಿಸದೆ ಮೊಹಮ್ಮದ್ ಜಾಫರ್ ಅಲ್ಲಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ ಎನ್ನಲಾಗಿದೆ. ಆದರೆ ಸ್ಥಳೀಯರು ಆತನನ್ನ ಹಿಡಿದು ದೇವಸ್ಥಾನದ ಯಾವ ಭಾಗದಲ್ಲಿ ಮೂತ್ರ ವಿಸರ್ಜನೆ ಮಾಡಿದೆಯೋ ಅದನ್ನು ತೋರಿಸುವಂತೆ ದೇವಸ್ಥಾನದೊಳಗೆ ಕರೆದುಕೊಂಡು ಬಂದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈ ಘಟನೆಯಿಂದ ಕೆಲಕಾಲ ದೇವಸ್ಥಾನದ ಸುತ್ತಮುತ್ತ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ವಿಷಯ ತಿಳಿಯುತ್ತಿದ್ದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸ್ಥಳಕ್ಕೆ ಆಗಮಿಸಿದ್ದು ಆರೋಪಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಜಾಫರ್ ಅಂತ ವ್ಯಕ್ತಿ ಅವನು ಇಲ್ಲಿ ಹಮಾಲಿ ಮಾಡ್ತಾನಂತೇಳಿ ನಾವು ಕೇಳ್ಪಟ್ವಿ. ನಿನ್ನೆ ದೇವಸ್ಥಾನದೊಳಗೆ ಇಲ್ಲಿ ಟಿಪ್ಪು ಸರ್ಕಲ್ ಇರತಕ್ಕಂತ ವೀರಾಂಜನೇಯ ದೇವಸ್ಥಾನ, ಬನ್ನಿ ಮಂಗಳ ದೇವಸ್ಥಾನ ಇಲ್ಲಿದೆ. ಶ್ರಾವಣ ಮಾಸದೊಳಗೆ ದಿನ ಮತ್ತು ನವರಾತ್ರಿ ಒಳಗೆ ಇಡೀ ಊರಿನ ಜನ ಬಂದು ಇಲ್ಲಿ ಪೂಜಾ ಪುರಸ್ಕಾರಗಳು ನಡೀತಾವ. ಅಂತ ಸಂದರ್ಭದೊಳಗೆ ಈ ಶ್ರಾವಣ ಮಾಸ ಸಂದರ್ಭದೊಳಗೆ ನಿನ್ನೆ ಅವ ಬಂದು ಮಲವಿಸರ್ಜನೆ ಮಾಡಿ ಅಲ್ಲೇ ಉಚ್ಚ ಒಯ್ದು ಅಷ್ಟೊತ್ತಿಗೆ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಸಾರ್ವಜನಿಕರು ಅವನು ಹಿಡಿದು ಅವಂಗ ತಳಿಸ್ಯಾರ. ನಂತರ ಪೊಲೀಸ್ ಇಲಾಖೆಯವರು ಬಂದು ಅವ್ನು ಕರ್ಕೊಂಡು ಹೋದ್ರು. ಮುಂದೆ ನಾವೆಲ್ಲ ಪ್ರಮುಖರು ಹೋಗಿ ರಾತ್ರಿ 1 ಗಂಟೆಗೆ ನಾವು ಪೊಲೀಸ್ ಸ್ಟೇಷನ್ ಎದುರುಗಡೆ ನೆಲದ ಮೇಲೆ ಕೂತ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ವಿ. ಸರ್ ಇದೆಷ್ಟ ಇದೆಲ್ಲ ಸಪ್ಪೆ ಮಾಡಬೇಡ್ರಿ, ದಯಮಾಡಿ ಅವ್ನು ಶಿಕ್ಷೆ ಆಗಬೇಕು ಅಂತ ನಾವು ಎಫ್ಐಆರ್ ಮಾಡ್ತೀವಿ. ಎಫ್ಐಆರ್ ಮಾಡಿದ್ರು. ಇನ್ನು ಈ ಸಂಬಂಧ ಸಿದ್ದಪ್ಪ ಶಿವಪ್ಪ ಕಾಳೆ ಎಂಬುವರು ಶಿಗ್ಗಾವಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶದಿಂದಲೇ ದೇವಸ್ಥಾನದೊಳಗೆ ಮೂತ್ರ ವಿಸರ್ಜನೆ ಮಾಡಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಎಂದು ತಿಳಿದುಬಂದಿದೆ. ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮೊಹಮ್ಮದ್ ಜಾಫರ್ನನ್ನ ಬಂಧಿಸಿ ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಘಟನೆಯ ನಿಖರ ಕಾರಣವೇನು, ಉದ್ದೇಶಪೂರ್ವಕವಾಗಿ ಈ ಕೃತ್ಯ ಎಸಗಲಾಗಿದೆಯೇ ಅಥವಾ ಬೇರೆ ಯಾವುದೇ ಹಿನ್ನೆಲೆ ಇದೆಯೇ ಎಂಬುದರ ಕುರಿತು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಇತ್ತ ಘಟನೆ ಖಂಡಿಸಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ತಪ್ಪಿತಸ್ಥನ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ನೀವೀಗ ಸ್ಥಳೀಯ ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು, ಎಲ್ಲಾ ಮಿನಿಸ್ಟರ್ ಎಲ್ಲಾರು ಬಂದಿದ್ದು ಸರಿಪಡಿಸಲಿಲ್ಲ ಅಂದ್ರ ಮುಂದೊಂದಿನ ಇದೊಂದು ಶಿಗ್ಗಾಂವ್ ತಾಲೂಕು ಒಳಗ ಇಷ್ಟು ದಿನ ಸಂತರ ನಾಡೊಳಗ ಏನು ಅಹಿತ ಘಟನೆ ಆಗ್ಲಿಲ್ಲ ಅಂತ ಘಟನೆ ಇವತ್ತು ಆಗೈತಿ. ಇಷ್ಟು ದಿನ ಏನಾಗಂದ್ರು ನಾವು ಮುಚ್ಕೊಂಡ್ ಬಂದೇವಿ. ನಾವು ತಾಲೂಕು ಒಳ್ಳೆ ಸಂತರ ಅಂತೇಳಿ ಇನ್ನು ಮುಚ್ಕೊಂಡು ಹೋಗಕ್ ಸಾಧ್ಯ ಇಲ್ಲ. ಅದಕ್ಕೆ ನೀವು ಸ್ಥಳೀಯ ಪಟ್ಟರು ಸಂಬಂಧಪಟ್ಟರು ಇದಕ್ಕೆ ಆಜ್ಞೆ ಪಡಿಸಿ ನಮ್ಮ ಭಗವಂತನ ಗುಡಿಗೆ ಏನ್ ಇವತ್ತ ಒಂದ್ ಮೂತ್ರ ವಿಸರ್ಜನೆ ಮಾಡ್ಯಾನಲ್ಲ ಅದನ್ನ ತೊಳೆಯಕ್ ರೆಡಿ ಇಲ್ಲ. ನಾವು ಯಾರು ಒಬ್ಬ ಸ್ವಾಮಿಯರು ರೆಡಿ ಇಲ್ಲ, ನಾವು ರೆಡಿ ಇಲ್ಲ. ಒಬ್ಬರು ಮೂತ್ರ ವಿಸರ್ಜನೆ ಮಾಡಿದ್ ಬಂದ ನಾವು ತೊಳೆದು ಶುದ್ಧೀಕರಣ ಮಾಡಕ ಅವನ ಬರ್ಬೇಕ. ಕಾನೂನು ಪ್ರೊಟೆಕ್ಷನ್ ಕರ್ಕೊಂಡ್ಬರ್ತೀರಿ, ಹೆಂಗ್ ಕರ್ಕೊಂಡ್ಬರ್ತೀರಿ ಬರ್ಬೇಕ. ಅವ ಬಂದ ಉಚ್ಚಿ ಒಯ್ದ್ರೆ ತೊಳೆದ್ಬೇಕ. ತೊಳೆದು ಕೊಟ್ಟ ಗುಡಿ ಮುಂದೆ ಹಾಕಿದಾಗ ನಾವು ಮುಂದಿನ 2 ವರ್ಷ ನಂತರ ಕಾನೂನು ಒಳಗ ಅವ ಸಾಯೋವರೆಗೂ ಅವಂಗ ಕೋರ್ಟ್ ಜೈಲ್ನಾಗ ಇರ್ಲಿ. ಅವ ಇವತ್ತೊಂದು ಗುಡಿ ಮಾಡ್ಯಾನ ಅಂದ್ರೆ ಸಾಯೋವರೆಗೂ ಅವ ಇರ್ಲಿ. ಅದಕ್ಕೆ ನಮ್ಮ ಕಲ್ಪನೆ ಏನಂದ್ರ ಅವ ಬಂದು ಗುಡಿ ತೊಳಿಬೇಕು, ಇಲ್ಲ ಅಂದ್ರ ನಮ್ಮ ಧರಣಿ ಹಿಂಗ ಮುಂದೋಕೈತಿ ಅಂತ ಹೇಳಕ್ ನಾವು ಬಯಸ್ತೇನೆ. ಒಟ್ಟಾರೆ ಶ್ರಾವಣ ಮಾಸದ ಸಂದರ್ಭದಲ್ಲಿ ನಡೆದಿರುವ ಈ ಘಟನೆ ಶಿಗ್ಗಾವಿ ಪಟ್ಟಣದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದ್ದು, ಪ್ರಕರಣದ ಕುರಿತು ಪೊಲೀಸರು ಕೈಗೊಳ್ಳುವ ಮುಂದಿನ ಕ್ರಮದತ್ತ ಎಲ್ಲರ ಗಮನ ನೆಟ್ಟಿದೆ. ಇನ್ನಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ಲೈವ್ ಹಾವೇರಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.